ನಮಸ್ಕಾರ ಫ್ರೆಂಡ್ಸ್. ಪ್ರತಿಯೊಬ್ಬರ ಜೀವನದಲ್ಲೂ ಟ್ರಾನ್ಸ್ಪೋರ್ಟೇಷನ್ಗಾಗಿ ಒಂದೊಂದು ಬೈಕ್ ತುಂಬ ಅಗತ್ಯ ಇವತ್ತಿನ ಕಾಲದಲ್ಲಿ. ಯಾವ ರೀತಿ ಪ್ರತಿಯೊಬ್ಬರ ಹತ್ರನೂ ಇವಾಗ ಸ್ಮಾರ್ಟ್ಫೋನ್ ಇಂಪಾರ್ಟೆಂಟ್ ಆಗಿದೆಯೋ ಅದೇ ರೀತಿ ಬೈಕ್ ಅಂತೂ ಒಂದು ಇರಲೇಬೇಕು. ಅಟ್ಲೀಸ್ಟ್ ಎಷ್ಟೇ ಯಾವುದೇ ಒಂದು ಚಿಕ್ಕ ಕೆಲಸ ಮಾಡೋರಾದರೂ ಒಂದು ಸಿಂಪಲ್ ಒಂದು ಬಜೆಟ್ ಬೈಕ್ ಅಂತೂ ಇರಲೇಬೇಕು. ಅದು ಸೆಕೆಂಡ್ ಹ್ಯಾಂಡ್ ಆದರೂ ಸರಿ ಅಥವಾ ಹೊಸ ಬೈಕ್ ಆದರೂ ಸರಿ. ನಾನು ಇವತ್ತು ಈ ವಿಡಿಯೋದಲ್ಲಿ ಒಂದು ಹೊಸ ಬೈಕನ್ನು ವಿದೌಟ್ ಎನಿ ಲೋನ್ ಇಲ್ಲದೇ ಯಾವ ರೀತಿ ತೊಗೊಳ್ಳೋದು, ಯಾವುದು ಒಂದು ಉತ್ತಮ ರೀತಿ, ನಿಮಗೆ ಹಣಕಾಸಿನ ಮೇಲೆ ವಿಷಯದಲ್ಲಿ ಯಾವುದಾದ್ರು ಅಡ್ಡಿಯಾಗಿರ್ಬಾರ್ದು, ನಿಮಗೆ ಲೋಡ್ ಆಗಿರಬಾರ್ದು, ಮತ್ತು ಈಸಿಯಾಗಿ ನೀವು ಬೈ ಹ್ಯಾಂಡ್ ಫುಲ್ ಪೇಮೆಂಟ್ ಮಾಡಿಬಿಟ್ಟು ಬೈಕನ್ನು ಮನೆಗೆ ತರ್ಬೋದು. ಬನ್ನಿ ನೋಡಿ. ಇವತ್ತು ಈ ಹೋಂಡಾ ಶೈನ್ ಆಗಲಿ, ಹೀರೋ ಸ್ಪ್ಲೆಂಡರ್ ಪ್ಲಸ್ ಆಗಲಿ, ಅಥವಾ ಒಂದು ಬಜೆಟ್ ಲೆವೆಲ್ದು HF ಡಿಲೆಕ್ಸ್ ಆಗಲಿ, ಬಜಾಜ್ ಪ್ಲಾಟಿನಾ, ಯಾವ ಬೇಕಾದ ಇಲ್ಲಿ ಬೈಕನ್ನು ನೋಡ್ಬೋದು ನೀವು. ಪ್ರತಿಯೊಂದು ಒಂದು 90,000ದಿಂದ 1,10,000 ಈ ಒಂದು ಪ್ರೈಸಲ್ಲಿ ನಮ್ಮ ಕರ್ನಾಟಕದಲ್ಲಿ ಆನ್ ರೋಡ್ ಪ್ರೈಸಲ್ಲಿ ಸಿಗುತ್ತವೆ. ಇಂಥದ್ರಲ್ಲಿ ಈ ಬೈಕನ್ನು ನಮ್ಮ ಹತ್ರ ಇವಾಗ ಸದ್ಯಕ್ಕೆ ಹೊಸದಾಗಿ ನೀವು ಜಾಬ್ಗೆ ಒಂದು ಜಾಯ್ನ್ ಆಗಿದ್ದೀರಾ, ನಿಮ್ಮ ಸ್ಯಾಲ್ರಿ ಜಸ್ಟ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿದ್ದೀರಾ, ಮತ್ತು ನಿಮ್ಮ ಹತ್ರ ಬೈಕ್ ಫುಲ್ ಪೇಮೆಂಟ್ ಮಾಡಿಬಿಟ್ಟು ಬೈಕ್ ತೊಗೊಳೋಕ್ಕೆ ಶಕ್ತಿನೂ ಇಲ್ಲ. ಆವಾಗ ನೀವು ಏನು ಮಾಡಬೇಕು ಕೇಳಿದರೆ, ನೀವು ಡೈರೆಕ್ಟಾಗಿ ಹೋಗಿ ಒಂದು 10,000 ರೂಪೀಸ್ ಕೊಟ್ಬಿಟ್ಟು ಬೈಕ್ ಖರೀದಿ ಮಾಡೋಕ್ಕಿಂತ ಈ ರೀತಿ ಮಾಡಿರೋದು ಒಳ್ಳೆಯದು. ನಾನು ಇಲ್ಲೊಂದು SIP ಕ್ಯಾಲ್ಕುಲೇಟರ್ ಅಂತ ಒಂದು ಆ್ಯಪನ್ನು ಓಪನ್ ಮಾಡ್ತೀನಿ. ಇಲ್ಲಿ ಒಂದು SIP ಕ್ಯಾಲ್ಕುಲೇಟರ್ ಅಂತಿದೆ. ಇಲ್ಲಿ ನೋಡಿ ಗೆಳೆಯರೆ, ಇಲ್ಲಿ ನೀವು ಪ್ರತಿ ತಿಂಗಳಿಗೆ ಒಂದು 3,500 ರೂಪೀಸನ್ನು SIP ಮಾಡಬೇಕು ಒಂದು ಮ್ಯೂಚುವಲ್ ಫಂಡಲ್ಲಿ. ಯಾವ ಮ್ಯೂಚುವಲ್ ಫಂಡ್ ಮಾಡಬೇಕು, ನೀವು ಯಾವ್ದು ಬೇಕಾದ ಮ್ಯೂಚುವಲ್ ಫಂಡ್ ಮಾಡೋದು. SBI ಮ್ಯೂಚುವಲ್ ಫಂಡ್ ಮಾಡಿ, HDFC ಮಾಡಿ, ಅಥವಾ ICICIದಲ್ಲಿ ಮಾಡಿ. ಒಂದು ಮಲ್ಟಿ ಕ್ಯಾಪ್ ಮ್ಯೂಚುವಲ್ ಫಂಡಲ್ಲಿ 3,500 ಪ್ರತಿ ತಿಂಗಳಿಗೆ ಮಾಡಿ. ಮತ್ತು ಇದನ್ನು ಏನು ಮಾಡಿ, ಅಪ್ ಟು 2 ಇಯರ್ಸ್ವರೆಗೆ ಕಂಟಿನ್ಯೂ ಆಗಿಡಿ. ಈ ಮ್ಯೂಚುವಲ್ ಫಂಡಲ್ಲಿ ಇವತ್ತಿನ ಕಾಲದಲ್ಲಿ 16ರಿಂದ 18% ಸಿಗ್ತಾಯಿದೆ. ಇವಾಗ ಸದ್ಯಕ್ಕೆ ನಾನು ಇಲ್ಲಿ 18% ಇಂಟ್ರೆಸ್ಟನ್ನು ಹಿಡಿತಾ ಇದ್ದೀನಿ. ಹಾಗಿದ್ದರೆ ಈ 3,500 2 ಇಯರ್ಸ್ವರೆಗೆ ಹಾಕಿದ್ರೆ ನೀವು ಹಾಕಿರೋ ದುಡ್ಡು 84,000, ಮತ್ತು ನಿಮಗೆ 1,01,000 ರೂಪಾಯಿ ಇದು ಕೊಡುತ್ತೆ. ಈ 1,01,000 ರೂಪಾಯಿ ಯೂಸ್ ಮಾಡ್ಕೊಂಡು ನೀವು ಈಸಿಯಾಗಿ ವಿದೌಟ್ ₹1 ಕೂಡ ಲೋನ್ ಇಲ್ಲದೇ ಬೈಕನ್ನು, ನಿಮ್ಮ ಹೊಸ ಬೈಕನ್ನು ನಿಮ್ಮ ಮನೆ ಮುಂದೆ ತಂದು ನಿಲ್ಲಿಸಬಹುದು. ಇದರಲ್ಲಿ ಒಂದೇ ಒಂದು ಕಷ್ಟದ ವಿಷಯ ಏನು ಅಂದರೆ, ನೀವು ಬೈಕ್ ತೊಗೊಳ್ಳೋದು ಪ್ಲ್ಯಾನಿಂಗು 2 ಇಯರ್ಸ್ ಮುಂಚೆನೇ ಮಾಡಬೇಕು. ನೀವು ಸಡನ್ನಾಗಿ ಇವಾಗಲೇ ನಾನು ಎಲ್ಲ ದುಡ್ಡು ಕೊಟ್ಟು ಬೈಕ್ ತೊಗೊಂಡು ಬರಬೇಕು, ಈ ರೀತಿ ಮಾಡೋಕ್ಕೆ ಹೋದರೆ ನಿಮಗೆ ಲೋನ್ ಇಲ್ಲದೇ ಮತ್ತೆ ಯಾವ ಉಪಾಯನೂ ಇರೋಲ್ಲ. ಇದರಲ್ಲಿ ಏನು ನಿಮಗೆ ಲಾಭದಗಿಂತ ಹಾನಿಯೇ ಜಾಸ್ತಿ ಆಗೋದು. ಸಪೋಸ್ ನಿಮ್ಮ ಹತ್ರ ಟೈಮ್ ಇದ್ದರೆ, ನಿಮ್ಮ ಹತ್ರ ಒಂದು ಸೆಕೆಂಡ್ ಹ್ಯಾಂಡ್ ಬೈಕ್ ಇದ್ದರೆ, ಈ ರೀತಿ ಮ್ಯೂಚುವಲ್ ಫಂಡಲ್ಲಿ ದುಡ್ಡು ಹಾಕಿ ಈ ರೀತಿ ನೀವು KTM ತೊಗೋಬಹುದು, ಅಥವಾ ಒಳ್ಳೆ ಪಲ್ಸರ್ 150cc ಪಲ್ಸರ್ ತೊಗೋಬೋದು. ಯಾವ ಬೇಕಾದರೂ ಒಳ್ಳೆ ಬೈಕನ್ನು, ಕಾರನ್ನು ತೊಗೊಳ್ಳೋಕ್ಕೆ ಇದೊಂದು ಒಳ್ಳೆಯ ವಿಧಿ. ನೀವು ಈ ರೀತಿ ಮಾಡೋದು ತುಂಬ ಒಳ್ಳೆಯದು. ವಿಡಿಯೋ ಚೆನ್ನಾಗಿ ಅನಿಸಿದರೆ ಲೈಕ್ ಮಾಡಿ ಫ್ರೆಂಡ್ಸ್, ಮತ್ತು ಇದೇ ರೀತಿ ಮನಿ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸ್ಟಾಕ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್, ನಿಮ್ಮ ಹಣಕಾಸಿನ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿ ನಾನು ಆನ್ಸರ್ ಕೊಡೋಕ್ಕೆ ಪ್ರಯತ್ನಿಸ್ತೀನಿ. ಥ್ಯಾಂಕ್ ಯು.